ಹೀಗೆ ಥೇಟ್ ಕಳ್ಳರ ರೀತಿ ಕಾಲೇಜಿನ ವಿದ್ಯಾರ್ಥಿನಿಗೆ ತಿಳಿಯದೆ ಮೊಬೈಲ್ ಕದ್ದ ಪೊಲೀಸಪ್ಪ ಒಂದು ಕಡೆಯಾದರೆ ಮತ್ತೊಂದು ಕಡೆ ಅಜ್ಜಿ ಯುವಕನಿಗೆ ಗೊತ್ತಾಗದ ಹಾಗೆ ಬ್ಯಾಗ್ ಮತ್ತು ಜೇಬಿಗೆ ಕೈ ಹಾಕಿ ಹಣ ಕದ್ದಿರುವುದು. ಈ ದೃಶ್ಯಗಳೆಲ್ಲ ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ. ಹೌದು ವೀಕ್ಷಕರೇ, ಚಿಕ್ಕಬಳ್ಳಾಪುರ ಬಸ್ ನಿಲ್ದಾಣದಲ್ಲಿ ಇತ್ತೀಚೆಗೆ ಪ್ರಯಾಣಿಕರ ಸೋಗಿನಲ್ಲಿ ಬರುವ ಕಳ್ಳರು ಎಲ್ಲಿ ಪ್ರಯಾಣಿಕರ ದಟ್ಟಣೆ ಹೆಚ್ಚಾಗಿ ಇರುತ್ತೋ ಅಂತಹ ಜಾಗದಲ್ಲಿ ಬಸ್ಸಿಗೆ ಹತ್ತುವ ಹಾಗೆ ನೂಕುನುಗ್ಗಲು ಮಾಡಿ ಸಾರ್ವಜನಿಕರ ಜೇಬುಗಳಲ್ಲಿ ಹಣ ಎಗರಿಸುವುದು, ಮತ್ತೊಂದು ಕಡೆ ಬ್ಯಾಗುಗಳಿಗೆ ಕತ್ತರಿ ಹಾಕಿ ದುಬಾರಿಯಾದ ಸಾಮಗ್ರಿಗಳನ್ನು ಎಗರಿಸುವುದು, ಹಾಗೇನೆ ಕತ್ತಿನಲ್ಲಿರುವ ಬಂಗಾರದ ಒಡವೆಗಳನ್ನು ಎಗರಿಸುವ ಪ್ರಕರಣಗಳು ನಡೆಯುತ್ತಿದ್ದವು. ಇದಕ್ಕೆ ಚಿಕ್ಕಬಳ್ಳಾಪುರ ನಗರ ಠಾಣೆಯ ಪಿಎಸ್ಐ ನಂಜುಂಡಯ್ಯ ನೇತೃತ್ವದ ತಂಡ ಸಾರ್ವಜನಿಕ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರಿಗೆ ತಿಳಿಯದ ಹಾಗೆ ಪೊಲೀಸ್ ಪೇದೆ ಕಳ್ಳನ ರೀತಿ ಬಂದು ಕಳ್ಳತನ ಮಾಡಿ ಸಾರ್ವಜನಿಕರಿಗೆ ಅರಿವು ಮೂಡಿಸಿದ್ದಾರೆ. ಪೊಲೀಸ್ ಪೇದೆ ಪಕ್ಕಾ ಕಳ್ಳನ ರೀತಿ ಸಾರ್ವಜನಿಕರ ಬಳಿ ಬಸ್ ಹತ್ತುವ ಸಂದರ್ಭದಲ್ಲಿ ಪ್ರಯಾಣಿಕರಿಗೆ ತಿಳಿಯದ ಹಾಗೆ ಕಳ್ಳತನ ಮಾಡ್ತಾ ಇದ್ರು. ಆದರೆ ಪ್ರಯಾಣಿಕರಿಗೆ ಮಾತ್ರ ಅವರ ಸಾಮಗ್ರಿಗಳ ಮೇಲೆ ನಿಗಾನೇ ಇಲ್ಲ. ಇತ್ತ ವಿದ್ಯಾರ್ಥಿನಿಯೊಬ್ಬಳು ಫ್ರೆಂಡ್ಸ್ ಜೊತೆ ಚಾಟಿಂಗ್ ಮಾಡಿ ಕುಳಿತ ಜಾಗದಲ್ಲಿ ಫೋನ್ ಇಟ್ಟಿದ್ದಾಳೆ. ಇದನ್ನೇ ಹೊಂಚು ಹಾಕ್ತಾ ಇದ್ದ ಪೊಲೀಸಪ್ಪ ನಿಧಾನವಾಗಿ ಕಳ್ಳನ ರೀತಿ ಮೊಬೈಲ್ ಎಗರಿಸಿದ್ದಾನೆ. ಆದರೆ ವಿದ್ಯಾರ್ಥಿನಿಗೆ ಗೊತ್ತೇ ಆಗಲಿಲ್ಲ. ಗೊತ್ತಾದ ಮೇಲೆ ಮೊಬೈಲ್ಗಾಗಿ ಹುಡುಕಾಟ ಮಾಡಿದ್ದಾಳೆ. ಕೊನೆಗೆ ಅಲ್ಲೇ ಇದ್ದ ಪಿಎಸ್ಐ ನಂಜುಂಡಯ್ಯ ಅವರ ಬಳಿ ಬಂದು ಕೇಳಿಕೊಂಡಿದ್ದಾಳೆ. ಆದರೆ ಪಿಎಸ್ಐ ನಂಜುಂಡಯ್ಯ ಅವರು ಅವ್ರನ್ನ ಸುಮ್ಮನೆ ಬಿಟ್ಟಿಲ್ಲ. ಅವರಿಗೆಲ್ಲ ಕ್ಲಾಸ್ ತೆಗೆದುಕೊಂಡು ನಿಮ್ಮ ವಸ್ತುಗಳ ಮೇಲೆ ನಿಗಾ ಇಡಿ, ಇಲ್ಲದಿದ್ರೆ ಈ ರೀತಿ ನಿಮ್ಮ ವಸ್ತುಗಳನ್ನು ಕಳ್ಳರು ಕದ್ದು ಹೋಗುತ್ತಾರೆ ಎಂದು ಬುದ್ಧಿ ಹೇಳಿದ್ದಾರೆ. ಅದಕ್ಕೆ ನೀವು ಜವಾಬ್ದಾರಿಯಲ್ಲಿ ಆಯಿತು. ಒಂದು ಕಂಪ್ಲೇಂಟು CIER ಅಂತ ಪೋರ್ಟಲ್ ಇದೆ ಒಂದು, ಅದರಲ್ಲಿ ಆ ಪೋರ್ಟಲಲ್ಲಿ ಹಾಕಿದ್ರೆ ನಿಮ್ಮ ಮೊಬೈಲ್ ನಂಬರು ಅದನ್ನು ಆಡ್ ಮಾಡಿಬಿಟ್ಟು CIER ಅಂತ ಪೋರ್ಟಲ್ ಜ್ಞಾಪಕ ಇಟ್ಕೊ ನಮ್ಮ ಆ ಪೋರ್ಟಲಲ್ಲಿ ನೀವೇ ಮೊಬೈಲ್ ಹೋಗಿದೆ ಅಂತ ಹೇಳ್ಬಿಟ್ಟು ಫೀಡ್ ಮಾಡ್ಬೋದು. ಫೀಡ್ ಮಾಡಿದಾಗ ಮತ್ತೆ ಅದನ್ನು ಲಾಕ್ ಮಾಡಿಸ್ತೀವಿ. ಲಾಕ್ ಆಗುತ್ತೆ. ಅವನು ಬೇರೆ ಸಿಮ್ಮು ಬಳಸಿದಾಗ ಮತ್ತು ನಿಮಗೆ ನೀವು ಯಾವುದಾದ್ರು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ರೆ ನಿಮ್ಮ ತಂದೆಯದು, ಆ ನಂಬರ್ಗೆ ಅವ್ರ ಲೊಕೇಶನ್ ಬರುತ್ತೆ. ಆಗ ಟ್ರೇಸ್ ಮಾಡ್ಬೋದು. CIER ಅಂತ ಹೇಳ್ಬಿಟ್ಟು ಪೋರ್ಟಲ್ಲಿದೆ, ಅದರಲ್ಲೇ ಹಾಕ್ಬೇಕು. ಮೊಬೈಲ್ ಲಾಸ್ ಆದರೆ ಗೊತ್ತಾಯ್ತಾ? ಆಯ್ತಾ? ಇಟ್ಕೊಂಡು ಹೋಗ್ಬಾರ್ದು. ಕೆಳಗಿನ ಜೇಬಲ್ಲಿ ಇಕ್ಕುವ. ಏನು ಚಿಲ್ಲಗಟ್ಟಿಗೆ ಹೋಗ್ಬೇಕು. ನಡೆಯಪ್ಪ ರೈಟ್. ಒಟ್ಟಾರೆ ಬಸ್ ನಿಲ್ದಾಣಗಳಲ್ಲಿ ಸಾರ್ವಜನಿಕರ ಬಳಿ ಹೇಗೆ ಕಳ್ಳತನ ಮಾಡ್ತಾರೆ, ಕಳ್ಳರು ಯಾವ ರೀತಿ ಇರ್ತಾರೆ ಎಂಬುದನ್ನ ರಿಯಲ್ ಆಗಿ ತೋರಿಸಿಕೊಟ್ಟ ಸಾರ್ವಜನಿಕರಿಗೆ ಅರಿವು ಮೂಡಿಸಿಕೊಟ್ಟ ಪೊಲೀಸ್ ಇಲಾಖೆ ಕುರಿತು ಸಾರ್ವಜನಿಕ ವಲಯದಲ್ಲಿ ಉತ್ತಮ ಪ್ರಶಂಸೆಗೆ ವ್ಯಕ್ತವಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ.